ಡಿಯರ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಈಗ ಬೆಳಗ್ಗೆ ಸಮಯ ಆಗಿದೆ 8 ಗಂಟೆ. ಸ್ವಲ್ಪ ಲೇಟಾಗಿದ್ವಿ. ನೈಟಲ್ಲಿ ಕೆಲವೊಮ್ಮೆ ಎಚ್ಚರ ಆಗಿಬಿಡುತ್ತೆ, ನಿದ್ದೆ ಬರೋಲ್ಲ. ಸೊ ಬೆಳಗ್ಗೆ ಜಾವ ನಿದ್ದೆ ಬರುತ್ತೆ. ಇವತ್ತು ಬೆಳಗ್ಗೆ ಸ್ನಾನ ಆಗಿಲ್ಲ, ಇನ್ನು ಕಾಫಿ ಕುಡಿದ್ಬಿಟ್ಟು ನಾನು ಮತ್ತು ಹರ್ಷು ಫ್ಯಾಕ್ಟ್ರಿ ಹತ್ರ ಹೋಗ್ತಾಯಿದ್ದೀವಿ. ಯಾಕಂದರೆ ನೆನೆ ಎಲ್ಲ ಕ್ಲೀನಿಂಗ್ ಆಗಿತ್ತು, ಇವತ್ತು ಪ್ಲಾಸ್ಟಿಂಗ್ ಮಾಡ್ತಿದ್ದಾರೆ. ಸ್ವಲ್ಪ ಲೆಕ್ಕದಲ್ಲಿ ವ್ಯತ್ಯಾಸ ಆಗುತ್ತೆ. ನೆನೆ 20 ಮೂಟೆ ಅಂತ ಹೇಳಿದ್ರು, ಮತ್ತು ಸಂಜೆ ನೋಡಿದ್ರೆ 10 ಮೂಟೆ ತರಿಸಿದ್ರೆ ಸಿಮೆಂಟು. ಸೊ ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೋಡ್ಕೊಳ್ಳೋಣ ಕೆಲಸ ಆಗುವಂಗೆ ಅಂತ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಏನಿಲ್ಲ, ಕಾಫಿ ಕುಡಿದ್ವಿ, ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಬನ್ನಿ ಫಸ್ಟಲ್ಲಿ ಹೋಗಿ ಬರೋಣ. ಅದೆಲ್ಲ ಮಣ್ಣು ಮಾಡಾಕ್ಬಿಡು. ಇವತ್ತು ಪ್ಲಾಸ್ಟಿಂಗ್ ವರ್ಕ್ ಮುಗಿಯುತ್ತೆ, ನಾಳೆ ಪೂರ್ತಿ ಪ್ಯೂರಿಂಗ್ ವರ್ಕ್ ಇರುತ್ತೆ. ಇನ್ನು 2 ದಿನ ಬಾಕಿ ಇದೆ. ನೀರು ಖಾಲಿ ಆಗಿಬಿಟ್ಟಿದೆ, ಪ್ಲಾಸ್ಟಿಂಗ್ ವರ್ಕ್ ಮಾಡ್ತಿದ್ದಾರೆ. ಅಕ್ಕಪಕ್ಕದ ಮನೆಯಲ್ಲಿ ನೀರು ಇಸ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ರು. ಇವಾಗ ನೀರು ಟ್ಯಾಂಕರ್ಗೆ ಫೋನ್ ಮಾಡಿದ್ವಿ. ಈಗ ಅವ್ರ ಮನೆಗಾರ್ದ ಇವ್ರ ಮನೆಗಾರ್ದ ಹಾಕಿಸ್ಬೇಕು. ಸೊ ಅಕ್ಕಪಕ್ಕ ಹೆಂಗೋ ಹೆಲ್ಪ್ ಮಾಡಿದ್ದಾರೆ ನೀರಿಗೆ. ಸೊ ರಾತ್ರಿನೇ ಆಗುತ್ತೆ ಮುಗಿಯೋಷ್ಟೊತ್ತಿಗೆ. ಹಂಗೆ ಸುಮ್ಮನೆ ನಮಗೆಲ್ಲ ಕೆಲಸ ಮಾಡ್ಕೊಡೋದು ವಿಡಿಯೋದಲ್ಲಿ ಬರ್ತಿರಲ್ಲ ನೀವು, ಅದಕ್ಕೆ ನಮಗೆಲ್ಲ ಇವ್ರು ಕೆಲಸ ಮಾಡ್ಕೊಟ್ರು ಅಂತ ತೋರಿಸ್ಬೇಕಲ್ಲ, ಅದಕ್ಕೆ. ಸೊ ನೀರು ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಇವಾಗ ಮತ್ತೆ ಬಂದ್ವಿ. ಬೆಳಗ್ಗೆ ಒಂದು ರೌಂಡ್ ಬಂದು ಹೋಗಿದ್ವಿ. 500 ಲೀಟರ್ ಮಾತ್ರ ಚಿಕ್ಕದಂತ ಟ್ಯಾಂಕ್ ಇಟ್ಟಿದ್ದಾರೆ, ಅದು ಖಾಲಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈಗ ಟ್ಯಾಂಕರಲ್ಲಿ ಫಿಲ್ ಮಾಡಿಸ್ತಾ ಇದ್ವಿ. ಐಡಿಯಾಸ್ ವಾಪಸ್ ಮನೆಗೆ ಬಂದ್ವಿ. ಅಲ್ಲಿ ಕೆಲಸ ನಡೀತಾ ಇದೆ, ನೀರಿರಲಿಲ್ಲ, ನೀರೆಲ್ಲ ಹಾಕಿಸ್ಬಿಟ್ಟು ಬೋರ್ಡ್ ಎಲ್ಲ ಪ್ರಿಂಟಿಗೆ ಕೊಟ್ಬಿಟ್ಟು ವಾಪಸ್ ಇಲ್ಲಿಗೆ ಬಂದಾಯಿತು. ಇಲ್ಲಿ ಕೆಳಗಡೆ ಪ್ರೊಡಕ್ಷನ್ ವರ್ಕ್ ಏನಿದೆ. ಇವತ್ತು ರಸಂ ಪೌಡರ್, ಧನಿಯಾ ಪೌಡರ್, ಪುಳಿಯೋಗರೆ ಪೌಡರ್ ಅದು 3 ಕೂಡ ರೆಡಿಯಾಗಿ ಪ್ಯಾಕಿಂಗ್ ಆಗ್ತಿದೆ. ತಲೆನೋವ್ತಾ ಇದ್ದು ಅಂತ ಇವಾಗ ಕಾಫಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಈ ಒಂದು ಟೆನ್ಷನಲ್ಲಿ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಡಿಶ್ ವಾಷರ್ ಕೆಟ್ಟೋಗಿದೆ. ಇಷ್ಟು ದಿನ ಇಲ್ದಲೇ ಇರೋದು, ಇವತ್ತು ಡಿಶ್ ವಾಷರ್ ವರ್ಕ್ ಆಗ್ತಾನೆ ಇಲ್ಲ, ಸಿಂಕ್ ಓವರ್ಲೋಡ್ ಆಗಿಬಿಟ್ಟಿದೆ. ಸೊ ಅದೊಂದು ಟೆನ್ಷನ್ ಇವಾಗ. ಅದೇ ಹೇಳ್ತಾರಲ್ಲ, ಬಂದರೆ ಎಲ್ಲ ಒಟ್ಟಿಗೆ ಬರೋದು ಆ ಥರ ಏನಿಲ್ಲ, ಸದ್ಯ ಕೆಲಸ ನಡೀತಾ ಇದೆ. ಬಟ್ ಅದರ ಮಧ್ಯದಲ್ಲಿ ನಾನು ಫಸ್ಟೇ ಟೆನ್ಷನಲ್ಲಿದ್ದೆ ಬೆಳಗ್ಗೆಯಿಂದ. ಇದೆಲ್ಲ ಇನ್ನೂ ಆಗಲಿಲ್ವಲ್ಲ, ಇನ್ನೂ ಎಲೆಕ್ಟ್ರಿಕ್ ವರ್ಕ್ ಇದೆ, ಇನ್ನೂ ಪ್ಲಂಬರ್ ವರ್ಕ್ ಇದೆ ಅಂತೆಲ್ಲ ತುಂಬ ಟೆನ್ಷನಲ್ಲಿದೆ. ಅದ್ರ ಮಧ್ಯದಲ್ಲಿ ಇವಾಗ ಡಿಶ್ ವಾಷರ್ ಹಾಳಾಗಿದೆ, ಅದು ಯಾವಾಗ ಸರಿ ಹೋಗುತ್ತೆ. ಇವಾಗ ಕೈಯಲ್ಲಿ ಪಾತ್ರೆಗಳು ತೊಳೆಯೋದು ಅಂದರೆ ಟೆನ್ಷನ್ ಆಗಿರೋದು. ಸ್ವಲ್ಪ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸ್ನಾನ ಕೂಡ ಆಗಿಲ್ಲ ಇನ್ನೇವತ್ತು. ಸ್ನಾನ ಮಾಡಿಬಿಟ್ಟು ಮತ್ತೆ ಸಂಜೆ ಇನ್ನೊಂದು ರೌಂಡ್ ಹೋಗಬೇಕು. ಮುಂಚೆ ಇಲ್ಲ, ನಾನು ನಿಮಗೆ ಜಸ್ಟ್ ವೀಕ್ಲಿ ಮೀಲ್ ಪ್ಲ್ಯಾನಿಂಗ್ ಮತ್ತು ಇನ್ನು ಕ್ವಿಕ್ ರೆಸಿಪೀಸ್, ವರ್ಕಿಂಗ್ ಲೇಡೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಕುಕಿಂಗ್ ಟಿಪ್ಸ್ನೆಲ್ಲ ಸುಮಾರು ನಿಮಗೆ ಶೇರ್ ಮಾಡಿದ್ದೆ. ತುಂಬ ಜನ ಲೇಡೀಸ್ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ರಿ, ನಮಗೆ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ. ಆ್ಯಕ್ಚುಲಾಗಿ ಈಗ ನನಗೆ ಇದೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. ನಾನು ಕೂಡ ಕ್ವಿಕ್ಕಾಗಿ ಮಾಡುವಂಥ ರೆಸಿಪೀಸ್ನ ಹುಡುಕಿ ಮಾಡ್ತಾ ಇರ್ತೀನಿ. ಇವತ್ತಿನ ಬ್ರಂಚ್ ಇದು, ಅಂದರೆ ಬ್ರೇಕ್ಫಾಸ್ಟ್ನ ಲಂಚ್ ಟೈಮಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿಂದ ಬಂದು ಅವಲಕ್ಕಿ ಒಗ್ಗರಣೆ ಮಾಡಿದೆ, ಹಾಗೆ ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದೀನಿ. ಹಾಗೆ ಬರ್ತಾ ಬೆಂಡೆಕಾಯಿ ತೊಗೊಂಬಂದಿದ್ದೆ, ಅದನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಸ್ವಲ್ಪ ಅದು ನೀರು ಆರಬೇಕು, ನಂತರ ಇದರಿಂದ ಸಾಂಬಾರು ಮಾಡಬೇಕು. ಹಲೋ, ನಮಸ್ತೆ ಮಾ. ಹಾಂ ಹೇಳಿ. ಮೊದಲು ವಿಂಡೋ ಕ್ಲೋಸ್ ಮಾಡ್ತೀನಿ, ಯಾಕಂದರೆ ರೋಡ್ ಹಾಳಾಗಿದ್ದಾಗಲೂ ಅಷ್ಟೇ ಗಾಡಿಗಳು ಓಡಾಡ್ತಿತ್ತು. ಇವಾಗ ಟಾರ್ ಹಾಕಿದ್ಮೇಲಂತೂ ಇನ್ನೂ ಜಾಸ್ತಿನೇ ಹೋಗುತ್ತೆ. ಈ ಟೈಮಲ್ಲಿ ಸ್ಕೂಲ್ ವ್ಯಾನ್ಸೇ ಜಾಸ್ತಿ. ಸೊ ಡಿಯರ್ಸ್, ಒಂದು ಗುಡ್ ನ್ಯೂಸ್ ನನಗೋಸ್ಕರ. ಏನಂತಂದರೆ, ಒಂದು ಪ್ರಾಬ್ಲಮ್ ಏನಿತ್ತು, ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಡಿಶ್ ವಾಷರ್ ಸರಿ ಹೋಯಿತು. ನಿನ್ನೆ ರಾತ್ರಿ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿದೆ. ಅದ್ರ ಒಳಗಡೆ ಏನೋ ಒಂಥರ ಮಣಿಗಳ ಥರ ಸಿಕ್ಕಾಕೊಂಡ್ಬಿಟ್ಟಿತ್ತು ಡ್ರೈನೇಜ್ ಪೈಪ್ ಹತ್ರ.
ಅದನ್ನೆಲ್ಲ ತೆಗೆದು ಡೀಪ್ ಕ್ಲೀನ್ ಮಾಡಿ ಮತ್ತೆ ಒಂದ್ಸತಿ ರನ್ ಮಾಡಿ ಟ್ರೈ ಮಾಡಿದ್ಮೇಲೆ ಪಾತ್ರೆ ವಾಶ್ ಆಗಿದ್ದು ನೋಡಿ ನನಗಂತೂ ತುಂಬ ಖುಷಿ ಆಯಿತು. 2 ದಿನದಿಂದ ಕೈಯಲ್ಲೇ ಪಾತ್ರೆ ವಾಶ್ ಮಾಡ್ತಿದ್ವಿ. 2 ದಿನ ಡಿಶ್ ವಾಷರ್ ಇಲ್ದಲೇ ಇರೋದು ಅದೆಷ್ಟು ದೊಡ್ಡ ಪ್ರಾಬ್ಲಮ್ ಆಯಿತು ಅಂತ ನಮಗೆ ಅಂತಂದರೆ. ಸೊ ವಾಷಿಂಗ್ ಮಿಷಿನು ಡಿಶ್ ವಾಷರ್ ಇದೆರಡು ಪ್ರತಿದಿನ ನಮ್ಮ ಮನೆಯಲ್ಲಿ ರನ್ ಆಗ್ತಾನೆ ಇರುತ್ತೆ, ಒಂದಲ್ಲ 2 ಸರ್ತಿ. ಸೊ ಬೆಳಗ್ಗೆ ಇದ್ರಲ್ಲೆಲ್ಲ ಲೇಡೀಸ್ಗೂ ಅದೇ ಟೆನ್ಷನ್ ತಾನೆ, ಪಾತ್ರೆ, ಬಟ್ಟೆ, ತಿಂಡಿ, ಅಡುಗೆ, ಕ್ಲೀನಿಂಗ್ ಕೆಲಸ ಇದಿಷ್ಟು ಆಗಿಬಿಟ್ರೆ ಬೇರೆ ಯಾವುದಾದ್ರೂ ಏನಾದರೂ ಹೇಗಾದರೂ ಮಾಡ್ಕೋಬೋದು. ಸೊ ಅದೊಂದು ಮೇಜರ್ ಪ್ರಾಬ್ಲಮ್ ಕ್ಲಿಯರ್ ಆಯಿತು, ಅದು ಸಮಾಧಾನ ಅಷ್ಟೆ. ಸೊ ರಾತ್ರಿನೇ ಒಂದು ಲೋಡೆಲ್ಲ ಪಾತ್ರೆ ಎಲ್ಲ ಹಾಕಿದ್ದೆ, ಇವಾಗ ಇನ್ನೊಂದು ಲೋಡ್ ಹಾಕ್ತಾ ಇದ್ದೀನಿ. ನಾನು ಎಲ್ಲಿ ಡಿಶ್ ವಾಷರ್ ರೆಡಿ ಮಾಡೋಣ ಹುಡುಕ್ಬೇಕು ಮತ್ತು ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಅಲ್ಲಿವರೆಗೂ ಕೈಯಲ್ಲಿ ತೊಳಿಬೇಕು ಅಂತೆಲ್ಲ ಅನ್ಕೋತಾ ಇದ್ದೆ. ಸೊ ಬೆಳಗ್ಗೆ ಹೊತ್ತು ಈ ಹರಿಬರಿ ಟೈಮಲ್ಲಿ ಆ್ಯಕ್ಚುಲಿ ಇವಾಗ ನಾನು ತುಂಬ ಬ್ಯುಸಿ ಇರ್ತೀನಿ. ಬೆಳಗ್ಗೆ ಹೊತ್ತು ಎಲ್ಲ ಕೆಲಸ ಫಾಸ್ಟಾಗಿ ಮುಗಿಸ್ಬಿಟ್ಟು ಹೊರಡಬೇಕು ಅಂತ ಅದು. ಸೊ ಅಂಥ ಟೈಮಲ್ಲಿ ಪಾತ್ರೆಗಳದ್ದೇ ಮೇಜರ್ ಪ್ರಾಬ್ಲಮ್ ನಂಗಿದ್ದು. ನಂಗೆ ತುಂಬ ಹೊತ್ತು ನಿಂತ್ಕೊಂಡು ತೊಳಿಯೋಕ್ಕಾಗಲ್ಲ. ಹಾಗಾಗಿನೇ ನಾನು ಡಿಶ್ ವಾಷರ್ ತೊಗೊಂಡಿದ್ದು. ಏನಂದರೆ ಡಿಶ್ ವಾಷರ್ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಬೇರೆ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ನಮಗೆ ಕೆಲವೊಮ್ಮೆ ಹಾಳಾಗುತ್ತೆ. ಡಿಶ್ ವಾಷರ್ ಮಾತ್ರ 101% ನಾನು ಗ್ಯಾರಂಟಿ ಕೊಡ್ತೀನಿ. ಇದುವರೆಗೂ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಬಂದಿರಲಿಲ್ಲ. ಇಲ್ಲಿ ನಮ್ಮಿಂದನೇ ಏನೋ ಪ್ರಾಬ್ಲಮ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಏನು ಸಿಕ್ಕಾಕೊಂಡಿತ್ತು ಅಂತ. ಸೊ ಅದೊಂದು ನನಗೆ ಖುಷಿ ಕೊಡ್ತಾ ಇದೆ. ಡೀಪ್ ಕ್ಲೀನ್ ಎಲ್ಲ ಮಾಡಾಯಿತು. ಬೆಳಗ್ಗೆ ಇವತ್ತು ತಿಂಡಿ ಅಡುಗೆ 2 ಕೆಲಸ ಬೇಗ ಬೇಗ ಮುಗಿಬೇಕು. ಸೊ ಡಿಶ್ ವಾಷರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಟೈಮ್ ಸೇವಿಂಗ್, ಕರೆಂಟ್ ಜಾಸ್ತಿ ಹಿಡಿಯಲ್ಲ, ಹಾಗೆ ನೀರು ಕೂಡ ಜಾಸ್ತಿ ಖರ್ಚಾಗಲ್ಲ. ನಾನು ಅದನ್ನು ಟ್ರಯಲ್ ಮಾಡಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. 9 ಲೀಟರ್ ಇದು ಒಂದು ರನ್ಗೆ ನೀರು ತಗೊಳತ್ತೆ. ಸುಮಾರು 9 ಲೀಟರ್ ಅಷ್ಟು ನೀರು ಮಾತ್ರ ಇದಕ್ಕೆ ಬೇಕಾಗುತ್ತೆ. ಒಂದು ಲೋಡ್ ಪಾತ್ರೆ ವಾಶ್ ಮಾಡೋದಕ್ಕೆ. ಒಂದು ಲೋಡ್ ಅಂದರೆ ಎಷ್ಟೊಂದೆಲ್ಲ ಪಾತ್ರೆ ಇಡ್ಸುತ್ತೆ ಗೊತ್ತಾ ನಮ್ಮದ್ರಲ್ಲಿ. ಇದು 13 ಪ್ಲೇಟ್ಸ್ ಇರೋವಂಥ ಡಿಶ್ ವಾಷರ್. ನಾನು ತೊಗೊಂಡಿದ್ದು ಬಾಷ್ದು. ಸೊ ನಾನು ಇದಕ್ಕೆ ಬಳಸೋದು ಕೂಡ ಎಲ್ಲ ಫಾರ್ಚೂನ್ದೇ ಬಳಸ್ತೀನಿ. ಕಾಂಬೋ ಪ್ಯಾಕ್ ತರಿಸ್ಬಿಡ್ತೀನಿ ಅಮೆಝಾನಿಂದ. ಬೇಕಾಗಿರೋಂಥ ಡಿಶ್ ವಾಷರ್, ಸಾಲ್ಟ್, ರಿನ್ಸೇಡ್ ಇದೆಲ್ಲನೂ ಕೂಡ ಫಾರ್ಚೂನ್ದೇ ಬಳಸ್ತೀನಿ. ಇನ್ನೂ ಕಾಸ್ಟ್ಲಿದು ಸಿಗುತ್ತೆ, ಇನ್ನೂ ಚೀಪಾಗಿರೋದು ಸಿಗುತ್ತೆ. ಬಟ್ ನನಗದು ಒಂದು ಲೆವೆಲ್ಗೆ ಓಕೆ ಅಂತ ಅನಿಸ್ತು. ಸೊ ಕಾಂಬೋ ಪ್ಯಾಕಲ್ಲಿ ತರಿಸೋದ್ರಿಂದ ನನಗೆ ಕಮ್ಮಿನೂ ಆಗುತ್ತೆ. ಹಾಗಾಗಿ ಅಮೆಝಾನಲ್ಲೇ ನಾನು ತರಿಸ್ಬಿಡ್ತೀನಿ. 540 ರೂಪೀಸ್ ಏನೋ ಆಗುತ್ತೆ 3ಕ್ಕೂ. ಸೊ ತುಂಬ ಹೆಲ್ಪ್ಫುಲ್ ವರ್ಕಿಂಗ್ ಇರೋರಿಗೆ, ಮಕ್ಕಳಿರೋವಂಥವ್ರಿಗೆ, ತುಂಬ ಹೊತ್ತು ನಿಂತ್ಕೊಂಡು ಏನು ಪಾತ್ರೆ ತೊಳಿಯೋಕ್ಕಾಗಲ್ಲ, ಅಥವಾ ಮಂಡಿ ನೋವು ಇರೋರಿಗೆ, ಅಥವಾ ಥಂಡಿ ಸಮಯದಲ್ಲಿ ತಣ್ಣೀರಲ್ಲಿ ಪಾತ್ರೆ ತೊಳಿಯೋಕ್ಕಾಗೋದೇ ಇಲ್ಲ. ಆದರೂ ಕೂಡ ನಾನು ಬಿಸಿ ನೀರು ಮತ್ತು ತಣ್ಣೀರು ಎರಡೂ ಬರೋ ಹಾಗೆ ಸಿಂಕಲ್ ಟ್ಯಾಪ್ ಹಾಕಿಸ್ಕೊಂಡ್ರು ಕೂಡ ತುಂಬ ಹೊತ್ತು ಪಾತ್ರೆ ಅವಾಗ ಪಾತ್ರೆ ಬೀಳ್ತಾನೆ ಇರುತ್ತೆ. ನಮ್ಮನೇಲಂತೂ ನಮ್ದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಾನು ಕುಕಿಂಗ್ ಜಾಸ್ತಿ ಮಾಡ್ತಿದ್ರಿಂದ ಪಾತ್ರೆಗಳು ಕೂಡ ಜಾಸ್ತಿ ಆಗ್ತಿತ್ತು. ಮಾಡೋದೇ ಬೇರೆ ಪಾತ್ರೆ ಮತ್ತು ಸರ್ವಿಂಗ್ದೇ ಬೇರೆ ಪಾತ್ರೆ, ಈ ಥರ ಎಲ್ಲ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸೆಟ್ಟನ್ನು ಇಟ್ಕೊಂಡು ನಾವು ಮಾಡ್ತಿರೋದ್ರಿಂದ ಪಾತ್ರೆಗಳು ಜಾಸ್ತಿನೇ ಬೀಳುತ್ತೆ. ಸೊ ಹಾಗಾಗಿ ಮನೇಲಿ ಜಾಸ್ತಿ ಜನ ಇದ್ದಾಗಲೂ ಕೂಡ ಪದೇ ಪಾತ್ರೆ ತೊಳಿತಾನೆ ಇರಬೇಕು. ಇಂಥ ಟೈಮಲ್ಲಿ ಡಿಶ್ ವಾಷರ್ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಇದು ಒನ್ ಆಫ್ ದ ಬೆಸ್ಟ್ ಪರ್ಚೇಸ್ ಅಂತ ನಂಗೆ ಅನಿಸ್ತು. ನನ್ನ ಲೈಫಲ್ಲೇ ನಾನು ಮಾಡಿರೋಂಥ ಒಂದು ಬೆಸ್ಟ್ ಪರ್ಚೇಸ್ ನನ್ನ ಡಿಶ್ ವಾಷರ್. ಸೊ ರಾತ್ರಿ ನನಗೆ ಅದನ್ನು ರನ್ ಮಾಡಿದ್ಮೇಲೆ ಅದೆಷ್ಟು ಖುಷಿ ಆಯಿತು ಅಂದರೆ ತುಂಬಾ ತಲೆ ಬಿಸಿ ಆಗಿಬಿಟ್ಟಿತ್ತು. ಬೇರೆ ಹೊರಗಡೆ ಕೆಲಸದ ಜೊತೆಗೆ ಇದು ಕೂಡ ಹೀಗಾಯ್ತಲ್ಲ ಅಂತ. ಸೊ ಫೈನಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇದೇ ನೋಡಿ ನನ್ನ ತಲೆನೋವಿಗೆ ಕಾರಣ ಆಗಿದ್ದು. ಅಂದರೆ ಡಿಶ್ ವಾಷರ್ ಹಾಳಾಗೋದಕ್ಕೆ ಕಾರಣ ಏನಂದರೆ ಚಾಕ್ಲೇಟ್ಸ್. ಇದು ಪ್ರಿಯಾ ತೊಗೊಂಬಂದಿದ್ದು ಕಾಫಿ ಚಾಕ್ಲೇಟ್. ಎಲ್ಲಿಂದ ಚಿನ್ನಿ ತಂದಿದ್ದು ನೀನು? ಕೂರ್ಗಿಂದ. ಸೊ ಕಾಫಿ ಚಾಕ್ಲೇಟ್ ತೊಗೊಂಬಂದಿದ್ಲು ಪ್ರಿಯಾ. ಈ ಚಾಕ್ಲೇಟ್ ಹೆಂಗೆ ಅಂದರೆ ಇದ್ರ ಒಳಗಡೆಗೆ ಈ ರೀತಿ ಕಾಫಿ ಬೀನ್ ಇರುತ್ತೆ. ಯಾರು ಹಾಕಿದ್ರೆ ಗೊತ್ತಿಲ್ಲ, ಕಾಫಿ ಚಾಕ್ಲೇಟ್ ತಿನ್ಬಿಟ್ಟು ಈ ಕಾಫಿ ಬೀನ್ನ ಡಿಶ್ ವಾಷರಲ್ಲಿ ಯಾರ ಕೆಲಸ ಅಂತ ಗೊತ್ತಿಲ್ಲ. ಯಾರು ಹಾಕಿರಲ್ಲ, ಯಾಕಂದ್ರೆ ಹಸಿರು ಪಾತ್ರೆ ಹಾಕಲ್ಲ ಅಲ್ವಾ, ನಮಗೂ ಗೊತ್ತಿಲ್ಲ. ಎಲ್ಲ ತೊಳಿತೀರಾ? ಹೌದು, ಒಂದೊಂದು ತೊಳೆದ್ಬಿಟ್ಟು ಇರ್ತೀನಿ. ಹೆಂಗೋಯ್ತು ಗೊತ್ತಿಲ್ಲ. ಈ ಕಾಫಿ ಚಾಕ್ಲೇಟ್ ಒಳಗಡೆ ಇದ್ದಂತ ಬೀನ್ ಹೋಗಿ ಒಳಗಡೆ ಸಿಕ್ಕಾಕೊಂಡಿದ್ದು. ಇದು ನಮಗೆ ನೆನ್ನೆ 2 ದಿನ ಟೆನ್ಷನ್ ಕೊಟ್ಬಿಡ್ತು. ಇದ್ರ 3 ಬೀಜ. ಫೈನಲಿ ಕಿಚನ್ ಕೆಲಸ ಎಲ್ಲ ಮುಗಿಸಿದಾಯಿತು. ಕಂಪ್ಲೀಟಾಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ಈಗ ಕಂಪನಿ ಹತ್ರ ಹೋಗಬೇಕು. ಇವತ್ತು ಪೇಂಟಿಂಗ್ ವರ್ಕ್ ಕೂಡ ನಡೀತಾ ಇದೆ. ಇವತ್ತು ಮಧ್ಯಾಹ್ನದ ಅಡುಗೆಗೆ ಮೊಸಪ್ಪು ಸಾರು ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ, ಹಾಗೆ ಹಾಲು ಕೂಡ ಕಾಯಿಸಿಟ್ಟಾಯಿತು. ಸೊ ಸ್ನೂಫಿ ಮಫಿನ್ ಇಬ್ರಿಗೂ ಕೂಡ ಅಡುಗೆನೂ ಎಕ್ಸ್ಟ್ರಾ ರೆಡಿ ಮಾಡಿ ಇಟ್ಟಿದ್ದಾಗಿದೆ. ಇವರಿಬ್ಬರನ್ನು ನಾನು ತುಂಬ ಮಿಸ್ ಮಾಡ್ಕೋತೀನಿ. ಯಾಕಂದರೆ ನಮ್ಮದು ವರ್ಕಿಂಗ್ ಪ್ಲೇಸ್ ಕಂಪ್ಲೀಟಾಗಿ ಇವಾಗ ಚೇಂಜ್ ಆಗಿರೋದ್ರಿಂದ ಬೆಳಗಿಂದ ರಾತ್ರಿವರೆಗೂ ಇವ್ರ ಜೊತೆ ಇರ್ತಾ ಇದ್ವಿ. ಆದರೆ ಇವಾಗ ಬೆಳಗ್ಗೆ ಹೋದರೆ ಬರೋದೇ ರಾತ್ರಿ. ಬೆಳಗ್ಗೆ ಹೋಗ್ಬೇಕಾದ್ರೆ ಇವ್ರಿಗೆ ಊಟ ಹಾಕ್ಬಿಟ್ಟು ಹೋಗಬೇಕು, ಮತ್ತು ರಾತ್ರಿ ಬಂದು ಊಟ ಹಾಕಬೇಕು, ಆ ಥರ ಆಯಿತು. ಸೊ ತುಂಬ ಮಿಸ್ ಮಾಡ್ಕೋತೀನಿ ಇವ್ರನ್ನೆಲ್ಲ. ಆದರೆ ಕೆಲಸ ಅಂತೂ ಮಾಡಲೇಬೇಕಲ್ಲ.
ಇಲ್ಲಿ ಫ್ಲೋರಿಂಗ್ ಕೆಲಸನೂ ಮುಗ್ದಿದೆ, ಹಾಗೆ ಪೇಂಟಿಂಗ್ ಕೂಡ ಆಯಿತು. ಕಂಪ್ಲೀಟಾಗೆಲ್ಲ ಕೆಲಸ ಆದಮೇಲೆ ಒಂದ್ಸತಿ ಕ್ಲೀನ್ ಮಾಡ್ತಿದ್ದೀನಿ, ಯಾಕಂದರೆ ಇವತ್ತು ರಾತ್ರಿನೇ ಶಿಫ್ಟಿಂಗ್ ಮಾಡ್ತಾ ಇದ್ವಿ. ಮಧ್ಯರಾತ್ರಿವರೆಗೂ ನಾವು ಇದನ್ನೆಲ್ಲ ಶಿಫ್ಟಿಂಗ್ ಮಾಡಿ ಎಲ್ಲ ಅರೇಂಜ್ ಮಾಡಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇಲ್ಲಿಗೆ ಪೂಜೆಗೆ ಬರಬೇಕು. ಸೊ ಪ್ರಿಯನ್ ಫ್ರೆಂಡ್ ಮತ್ತು ಹರ್ಷಿತ್ ಫ್ರೆಂಡ್ ನಮಗೆ ಶಿಫ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಗಂಟು ಮುಟ್ಟಕ್ಕೆ ಟೈಮ್ ಬಂದಾಯಿತು. ಮತ್ತೆ ಅಲ್ಲೇ ಇರೋ ಅವಳು ಎಕ್ಸೈಟ್ಮೆಂಟ್, ಅವಳು ಏನೋ ಒಂಥರ. ಅಲ್ಲಿಂದ ಇಲ್ಲೆಲ್ಲ ವಸ್ತುಗಳನ್ನು ಶಿಫ್ಟ್ ಮಾಡಿ ಅರೇಂಜ್ ಮಾಡಿಟ್ಟು ಕಂಪ್ಲೀಟ್ ಕೆಲಸ ಇಲ್ಲಿ ಮುಗಿಸಿ ವಾಪಸ್ ಮನೆಗೆ ಹೋಗೋಷ್ಟರಲ್ಲಿ ಮಧ್ಯರಾತ್ರಿ 1:30 ಆಗಿತ್ತು. ಇದೆಲ್ಲ ಬಂದಿರೋವಂಥ ಫ್ರೆಂಡ್ಸ್ಗೆ ರಿಟರ್ನ್ ಗಿಫ್ಟಾಗಿ ಕೊಡಲಿಕ್ಕೆ ಅಂತಲೇ ನಾವು ಕೆಲವು ಬ್ಯಾಗ್ಸ್ನ ತರಿಸಿದ್ವಿ. ಇದರಲ್ಲಿ ನಮ್ಮ ಮಸಾಲಾನೇ ಗಿಫ್ಟಾಗಿ ಕೊಡೋಣ ಅಂತ ಅಂದ್ಕೊಂಡ್ವಿ. ಎಲ್ಲ 100 ಗ್ರಾಮ್ ಪ್ಯಾಕೆಟಲ್ಲಿ ಸ್ಯಾಂಪಲ್ ಅಂತಲೇ ಕೊಡಬೇಕು, ಅವ್ರಿಗೆ ಟೇಸ್ಟ್ ಮಾಡಲಿಕ್ಕೆ ಅಟ್ಲೀಸ್ಟ್ ನಮ್ಮದೇ ಪ್ರಾಡಕ್ಟ್ನ ಗಿಫ್ಟಾಗಿ ಕೊಡೋಣ, ಅದ್ರ ಜೊತೆಗೆ ಒಂದೊಂದು ಸ್ವೀಟ್ ಕೂಡ ಕೊಡೋಣ ಅಂತ ಅನ್ನೋ ಒಂದು ಪ್ಲ್ಯಾನು ಮಕ್ಕಳಿಬ್ಬರು ಸೇರ್ಕೊಂಡು ಮಾಡಿದ್ದು. ಸೊ ಲಾಸ್ಟ್ ಮೂಮೆಂಟಲ್ಲಿ ಈ ಬ್ಯಾಗ್ಸ್ದು ನಾವು ಅರೇಂಜ್ ಮಾಡಿದ್ದು. ನಾನು ಇವ್ರ ಜೊತೆಗೆ ಒಂದು ಕೊಲಾಬ್ರೇಷನ್ ಕೂಡ ಮಾಡಿದೆ. ಇವ್ರ ಹತ್ರ ಈ ರೀತಿ ರಿಟರ್ನ್ ಗಿಫ್ಟಾಗಿ ಕೊಡುವಂಥ ಬ್ಯಾಗ್ಸ್ ಕೂಡ ಸಿಗುತ್ತೆ. ಸೊ ಅವರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಥರ ಒಕೇಶನ್ಸಲ್ಲಿ ಅಥವಾ ಮದುವೆಗಳಲ್ಲಿ ಇರ್ಬೋದು ಅಥವಾ ಯಾವುದೇ ಫಂಕ್ಷನಲ್ಲಿ ಬ್ಯಾಗ್ಸ್ನ ನೀವು ಇದರಲ್ಲಿ ಇನ್ನೂ ಯಾವುದೇ ಗಿಫ್ಟಾಗಿ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮಸಾಲ ಐಟಮ್ ಜೊತೆಗೆ ಈ ಥರದ ಸ್ವೀಟ್ನ ಕೂಡ ನಾವು ಗಿಫ್ಟಾಗಿ ಕೊಡ್ತಾಯಿದ್ದೀವಿ. ಸೊ ಪೂಜೆಗೆಲ್ಲ ರೆಡಿ ಮಾಡಿದಾಗಿದೆ. ನಾಳೆ ಬೆಳಗ್ಗೆ ಬಂದು ಇಲ್ಲಿ ಪೂಜೆ ಮುಗಿಸಿದ ನಂತರ ಇಲ್ಲಿಂದನೇ ನಮ್ಮ ವರ್ಕ್ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಹೋಗ್ಬರಲ್ಲ.